ಹಿಂಗೆ ಬರಲಿ ಸಲ. ನಮಸ್ಕಾರ ಕನ್ನಡ ಜನತೆಗೆ, ನಮ್ಮ ಕರ್ನಾಟಕ ಸೇನೆಗೆ ಸ್ವಾಗತ. ಇಂದು ನಾವು ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬಂದೇವಿ. ಅಂದರೆ ಇದು ಸರ್ಕಾರಿ ದವಾಖಾನೆ. ಇದು ಕಟ್ಟಡ ಹೆಂಗೆ ಮಾಡ್ಯಾರಪ್ಪ ಅಂದ್ರೆ ವಿಧಾನಸೌಧ ಕಂಡಂಗೆ ಕಾಣ್ತದ. ಆ ರೇಂಜಿಗೆ ದೊಡ್ಡದಾಗಿ ಕಟ್ಟಿದ್ದಾರೆ. ಆದರೆ 6 ತಿಂಗಳೈತಿ ಕಟ್ಟಿ. ಇಲ್ಲಿ ಹುಡುಗರು ಪಾರ್ಟಿ ಮಾಡಕತ್ತಾರೆ. ಆ ರೇಂಜಿಗೆ ಇಲ್ಲಿ ಕೆಲಸಗಳು ನಡೆಯಕತ್ತಾರ ಒಳಗೆ. ಯಾಕಂದರೆ 6 ತಿಂಗಳಾದ್ರೆ ನಾನು ಓಪನಿಂಗ್ ಇಲ್ಲಿರೋದು. ಇಲ್ಲಿ ದೇವರಹಿಪ್ಪರಗಿ ತಾಲೂಕಿನಲ್ಲಿ ಎಷ್ಟೋ ಬಡ ರೋಗಿಗಳು ಬರ್ತಾರೆ. ಎಲ್ಲ ರೋಗಿಗಳು ಇಲ್ಲಿ ಬರ್ತಿರ್ತಾರೆ. ಅವರಿಗೆ ಇಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ. ಯಾಕಂದ್ರೆ ಇದ್ರ ಪಕ್ಕದಲ್ಲಿ ಹಳೆಯ ಆಸ್ಪತ್ರೆ ಐತಿ. ಅಲ್ಲಿ ಯಾವುದೇ ವಸ್ತುಗಳಿಲ್ಲ ಟ್ರೀಟ್ಮೆಂಟ್ ಮಾಡೋಕೆ. ಮತ್ತು ಇಲ್ಲಿ ಎಲ್ಲ ಸುತ್ತಮುತ್ತ ದೇವರಹಿಪ್ಪರಗಿ ತಾಲೂಕಿನ ಸುತ್ತಮುತ್ತ 30ರಿಂದ 40 ಗ್ರಾಮಗಳಿದಾವೆ. ಆ ಗ್ರಾಮಗಳಿಂದ ರೈತರು ಬರ್ತಾರ, ಬಡವರು ಬರ್ತಾರ, ಎಲ್ಲ ಚಾಲಕರು ಬರ್ತಾರೆ, ಎಲ್ಲರೂ ಬರ್ತಾರ. ಇಲ್ಲಿ ರೋಗಿಗಳು ಬಂದ್ರಂದ್ರೆ ಪಾಪ ಇಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ. ಭಾಳ ಸಮಸ್ಯೆಗಳಾಕವು. 20 ನಿಮಿಷ ಟೈಮ್ ಇರ್ತದ. 20 ನಿಮಿಷನಾಗ ಇವರು ಇಲ್ಲೇನು ಸಾಮಾನುಗಳಿಲ್ಲ, ಬಿಜಾಪುರಕ್ಕೆ ಹೋಗಂದ್ರೆ ಇಲ್ಲಿಂದ ಬಿಜಾಪುರಕ್ಕೆ ಹೋಗೋದ್ರಾಗ ಜೀವ ಸತ್ತು ಹೋಗ್ತೈತಿ. ಯಾಕಂದ್ರೆ ಇಲ್ಲಿ ಎಲ್ಲ ಆಕ್ಸಿಡೆಂಟ್ಗಳು, ಅಪಘಾತ, ರೋಡ್ ಅಪಘಾತಗಳು ಎಷ್ಟೋ ಆಗ್ತಿರ್ತಾವೆ. ಏನು ರಾಷ್ಟ್ರೀಯ ಹೆದ್ದಾರಿ ಐತಿ, ಇಲ್ಲಿ ಎಷ್ಟೋ ಸಮಸ್ಯೆಗಳಾಕವು. ಮತ್ತು ಇಲ್ಲಿ ರೈತ ಬಂದ್ರೆ ಕರೆಂಟಿನ ಸಮಸ್ಯೆ, ಏನೇನೋ ಸಮಸ್ಯೆಗಳು ಬಂದು ಇಲ್ಲಿ ದವಾಖಾನೆ ಬಂದ್ರೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ಸಿಗಲ್ಲ. ಅದ್ರ ಪ್ರಾಣ ರೇಟು ಹೊರಟೋಗಿದಾವೆ ಆಲ್ರೆಡಿ. ಇದು ಆದಷ್ಟು ಬೇಗ ಓಪನಿಂಗ್ ಮಾಡಬೇಕು. ಇದೇ ಕಳೆದ 2 ತಿಂಗಳ ಹಿಂದೆನೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಒಂದು ಮನವಿ ಕೊಡಲಾಗಿತ್ತು. ಮಾನ್ಯ ಶಾಸಕರಾದ ರಾಜುಗೌಡ ಪಾಟೀಲ್ ಅವರು ಕೊಟ್ಟಿದ್ದೇವೆ ಮತ್ತು ಆರೋಗ್ಯ ಸಚಿವರಾದಂಥ ಅವರಿಗೂ ನಾವು ಮನವಿ ಮಾಡ್ಕೊಂಡಿದ್ದೇವೆ. ಆದ್ರೂ ಇದು ಓಪನಿಂಗ್ ಆಗಿಲ್ಲ. ಕಾರಣ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ನಾವೇನು ಕೇಳೋಕ್ಕಾಗಿಲ್ಲ, ನಾವೇನು ಕೇಳ್ತಾ ಇಲ್ಲ ಅಂತ ಏನೇನು ಗೊತ್ತಿಲ್ಲ, ಏನು ಸ್ಟ್ರೈಕ್ ಮಾಡಲ್ಲ ಗೊತ್ತಿಲ್ಲ. ಆದಾಗ ನಮಗೇನೋ ಒಂದು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಆದಷ್ಟು ಬೇಗ ಇದು ಓಪನಿಂಗ್ ಮಾಡಬೇಕು. ಇಲ್ಲವಾದಲ್ಲಿ ನಾವು ಉಗ್ರವಾದ ಹೋರಾಟ ಬರೀ ಇಟ್ಕೋತೇವೆ ಅಂತ ಹೇಳಕತ್ತಾರೆ ಇವರು. ನಮ್ಮ ಕನ್ನಡ ಸೇನೆದವ್ರು ತಿಳ್ಕೊಂಡ್ರೆ ಇವರು. ನಾವು ಹೋರಾಟ ಇಟ್ಕೊಂಡೇವು ಅಂದ್ರೆ ಇದು ತಾಲೂಕಂತೂ ಬಂದ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಜಿಲ್ಲಾನು ಬಂದ್ ಮಾಡ್ತೇವೆ, ಬಂದ್ ಹತ್ರ ರಾಜ್ಯನೂ ಬಂದ್ ಮಾಡೋದು ತಾಕತ್ ನಮ್ಮ ಹತ್ರ ಐತಿ. ಆದಷ್ಟು ಬೇಗ ಇದನ್ನ ಸರ್ಕಾರ ದವಾಖಾನೆ ನೀವು ಓಪನಿಂಗ್ ಮಾಡ್ರಿ. ಬಡರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಬಡ ರೋಗಿಗಳು ಅಂದ್ರೆ ನೀವು ಕಾಲನ ಕಸ ತಿಳ್ಕೊಳಕ್ ಹೋಗ್ಬೇಡ್ರಿ. ಬರೀ ಓಟ್ ಹಾಕಾಗಷ್ಟೇ ವೋಟಿಂಗ್ ಪವರ್, ಬರೀ ಓಟ್ ಹಾಕೋರಷ್ಟೇ ಬಡವರು. ಅಲ್ಲಿ ಹೋದಾಗ ಅಷ್ಟೇ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಓಟ್ ಹಾಕ್ರಿ, ನಾವು ನಿಮ್ಮ ಪರವಾಗಿ ಇರ್ತೇವೆ, ನಿಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೇವೆ ಅಂತ ಇದರಿಂದ ನಮ್ಗೆ ಆಶ್ವಾಸನೆಗಳ ಮಾತುಗಳು ಬೇಕಾಗಿಲ್ಲ. ನಮ್ಮ ಬಡ ರೋಗಿಗಳಿಗೆ ಸ್ವಲ್ಪ ಆ ಕಡೆ ಕರುಣೆ ಇರಲಿ ಅಂತ ಈ ಮೂಲಕ ನಾವು ಮನವಿ ಮಾಡ್ಕೊಳ್ಳಲ್ಲ. ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಮ್ಮ ಕರ್ನಾಟಕ ಸೇನೆ ವತಿಯಿಂದ ವಿನಂತಿ ಮಾಡ್ಕೊಳ್ಳೋದಂದ್ರೆ ಮಾನ್ಯ ಸಚಿವರಲ್ಲಿ ರಾಜುಗೌಡ ವಿನಂತಿ ಮಾಡ್ಕೊಳ್ಳೋದಂದ್ರೆ ದೇವರಹಿಪ್ಪರಗಿ ತಾಲೂಕೊಳಗೆ ಸುಮಾರು 30-40 ಹಳ್ಳಿಗಳು ಬರ್ತಾವ. ಹಲವಾರು ಆಗಿ ಹಲವಾರು ಜನ ಪ್ರಾಣ ಕಳ್ಕೊಂಡ್ರ. ಮಾನ್ಯ ಶಾಸಕರಲ್ಲಿ ಎಂ ಬಿ ಪಾಟೀಲ್ ಸಾಹೇಬ್ ವಿನಂತಿ ಮಾಡ್ಕೊಳ್ಳೋದಂದ್ರೆ ಆದಷ್ಟು ಬೇಗ ಸರ್ಕಾರದ ಉದ್ಘಾಟನೆ ಮಾಡಿ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅದೇನಾದರೂ ವಿಳಂಬ ಮಾಡಿದಲ್ಲಿ ನಮ್ಮ ಕನ್ನಡ ಸೇನೆ ವತಿಯಿಂದ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತೆ ಎಂದು ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ.